ಲೈಕ್ ರಾಧೆಯ ಆ ಒಂದು ಕಾಂಟೆಂಟಲ್ಲಿ ತುಂಬ ಕಮ್ಮಿ ಸ್ಪೇಸಲ್ಲಿ, ಅಂದರೆ ಟ್ರೈಲರ್ ತುಂಬ ಕಮ್ಮಿ ಸ್ಪೇಸಲ್ಲಿ ಕಾಣಿಸ್ಕೊಂಡ್ರು ಸಹ ಒಂದು ಅಥೆಂಟಿಕ್ ಆದಂಥ ಪರ್ಫಾರ್ಮೆನ್ಸ್ ನೀವು ಇಬ್ಬರು ಮಾಡಿದ್ರೆ ಅಂತ ಅನಿಸ್ತಿದೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದು. ಸರ್, ನಾನು ಇದರಲ್ಲಿ ಒಂದು ಕ್ರೈಮ್ ರಿಪೋರ್ಟರ್, ಆಮ್ ಅ ಕ್ರೈಮ್ ರಿಪೋರ್ಟರ್ ಅಂತ ಅವಳದೊಂದು ಒಂದು ಸಪ್ರೇಟ್ ಅಂದರೆ ಒಂದು ಲವ್ ಸ್ಟೋರಿ, ಇವ್ರ ಜೊತೆ ನಂದು ಅಜಯ್ ಸರ್ದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ. ಸೊ ಅವ್ರದ್ದು ಒಂದು ಶೇಡ್ ಏನಿದೆ ಅದು ನನ್ನ ಜೊತೆ ಇರುತ್ತೆ, ಇನ್ನೊಂದು ವೈಲ್ಡ್ ಶೇಡ್ ಏನಿರುತ್ತೆ ಅದು ಅಲ್ಲಿ ಕಾಣಿಸ್ಕೋತಾರೆ ನನ್ನ ಜೊತೆ. ಅವ್ರು ಸೇಮ್ ನಾವು ಮೊದಲು ನೋಡಿರೋದು ಅಜಯ್ ಸರ್ ಇದ್ದಾರಲ್ಲ ಅದೇ ನೋಡಿರೋದು ನಾನು. ಇನ್ನೊಂದು ಶೇಡ್ ಇವಾಗ 21st ನೋಡಬೇಕು. ಅಂದ್ರೆ ಒಂದು ನಾಯಕನ ಪಾತ್ರವನ್ನ ಅರ್ಧರ್ಧ ಹಂಚ್ಕೊಂಡಿದ್ದೀರಿ. ಹೌದು, ಒಂದು ಶೇಡ್ ಅವರು, ಒಂದು ಶೇಡ್ ನಂದು, ಹಾಫ್ ನಂದು ಅಂತ. ಸಾಮಾನ್ಯವಾಗಿ ಕೆಲವೊಂದು ಕಾಂಟೆಂಟ್ಗಳು ಅದು ಕಮರ್ಷಿಯಲಿ ವರ್ಕ್ ಆಗೋದ್ರ ಜೊತೆಗೆ ಎಮೋಷನಲಿ ಕೂಡ ವರ್ಕ್ ಆಗಬೇಕು ಅನ್ನೋಂಥದ್ದು ಈ ಸಾಮಾನ್ಯ ಎಲ್ಲ ಕಲಾವಿದರ ಬಯಕೆ. ಅದು ಹೇಗೆ ಅಡಾಪ್ಟ್ ಮಾಡಿದ್ದಾರೆ ನಿರ್ದೇಶಕರಂತ ವ್ಯಕ್ತಿಗಳು ಈ ಸಿನಿಮಾದಲ್ಲಿ? ಸಾರಿ, ಇನ್ನೊಂದ್ಸಲ ಕೇಳಿ. ಅಂದ್ರೆ ಒಂದು ಕತೆ ಅದು ಕಮರ್ಷಿಯಲಿ ಆಗಿ ರೀಚ್ ಆಗೋದ್ರ ಜೊತೆಗೆ ಎಮೋಷನಲಿ ಕೂಡ ಜನರಿಗೆ ರೀಚ್ ಆಗುತ್ತೆ. ಥಿಯೇಟರ್ ಆಚೆ ಬರ್ಬೇಕಾದ್ರೆ ಸಕ್ಕತ್ತಿದ್ ಗುರು ಅನ್ನೋದ್ರ ಜೊತೆಗೆ ತುಂಬಾ ಚೆನ್ನಾಗಿತ್ತು ಅಂತ, ಅಂದ್ರೆ ಎರಡು ಶೇಡಲ್ಲಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಜನ. ಎಮೋಷನಲಿ ರೀಚ್ ಆದ್ರೆ ಕಮರ್ಷಿಯಲಿ ಕನ್ವರ್ಟ್ ಆಗುತ್ತೆ ಅದು. ಸಿನಿಮಾ ನಥಿಂಗ್ ಬಟ್ ವಿ ಸೆಲ್ ಎಮೋಷನ್ಸ್. ನಮ್ಮ ಭಾವನೆಗಳನ್ನು ಅದನ್ನು ನಾವು ಏನಂತಾರೆ ಅದನ್ನು ಅದೇ ಗೊತ್ತಿಲ್ಲ, ಮಾರಾಟ ಅನ್ನೋ ಪದ ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲ. ಹಾಂ, ಅಂದರೆ ಇವಾಗ ನಿಮಗೆ ಯಾವುದೋ ಒಂದು ಪಾಯಿಂಟಿಗೆ ದುಃಖ ಆಗಿರುತ್ತೆ, ನೀವು ಹತ್ತಿರಲ್ಲ ಅಂತ ಇಟ್ಕೊಳ್ಳಿ, ಫಾರ್ ಎನಿ ರೀಸನ್. ನೀವು ಅಥವಾ ಬೇರೆಯವ್ರ ಮುಂದೆ ನಾನು ವೀಕ್ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿರ್ತೀರ, ಅಥವಾ ಗಂಡ್ಸ್ ಅನ್ನೋದಕ್ಕೆ ಅಂದ್ಕೊಂಡಿರ್ತೀರ, ಯಾವ ವಿಚಾರಕ್ಕೆ ಗೊತ್ತಿಲ್ಲ. ಸೇಮ್ ಇದೇ ಥರ ಒಂದು ಹೆಣ್ಣು ಕೂಡ ನಾವು ವ್ಯಕ್ತಪಡಿಸೋದ್ರಲ್ಲಿ ಸೋತಿರ್ತೀವಿ, ಅಥವಾ ನಮ್ಮಲ್ಲೇ ಅದನ್ನು ಇಟ್ಕೊಂಡ್ಬಿಟ್ಟು ಹೊರಗಡೆ ಬರದೇ ಇರೋದ ತಡೆದು ಹಿಡಿದಿರ್ತೀವಿ. ನಿಮ್ಮ ಆ ಇಟ್ಕೊಂಡಿರ್ತಕ್ಕಂಥ ಭಾವನೆಗಳನ್ನು ಸಿನಿಮಾನಲ್ಲಿ ಆ ಪಾತ್ರಧಾರಿಗಳು ಅದೇ ಸನ್ನಿವೇಶ ಮುಖಾಂತರ ನಿಮ್ಮ ಮುಖಾಂತರ ಕಣ್ಣೀರು ತರಿಸಿದಾಗ, ಅಥವಾ ಬಹಳ ಖುಷಿಯಾಗಿರ್ತೀರ ಅಲ್ಲಿ ನಿಮ್ಮನ್ನು ನಗಿಸಿದಾಗ, ಅಥವಾ ನೀವು ತುಂಬ ಖುಷಿಯಲ್ಲಿದ್ದಾಗ ಅಳಿಸೋ ಪ್ರಯತ್ನ ಆಗ್ಬೋದು, ಅಥವಾ ನೀವು ತುಂಬ ದುಃಖದಲ್ಲಿದ್ದಾಗ ನಗಿಸುವಂಥ ಪ್ರಯತ್ನ. ಈ ಎಮೋಷನ್ಸ್ ಜೊತೆಗೆ ಒಂದು ಆಟ ಇದೆಯಲ್ಲ, ಇದು ಗೆದ್ದರೆ ಸಿನಿಮಾ ಕಮರ್ಷಿಯಲಿ ಗೆಲ್ಲಕ್ಕೆ ಸಾಧ್ಯ. ಸೊ ರಾಧೆಯಲ್ಲಿ ಅವೆಲ್ಲ ಪ್ರಯತ್ನಗಳು ಮಾಡಿದ್ದೀವಿ, ಅದರಲ್ಲಿ ಗೆದ್ದಿದ್ದೀವಿ ಅಂತ ನಮ್ಮ ಒಂದು ನಂಬಿಕೆ. 21ನೇ ತಾರೀಕು ಅದು ನಿಜ ಆಗಬೇಕು. ಹೀಗಾಗಿ ನಿಮ್ಮ ಪ್ರತಿ ಮಾತಾದ ಇನ್ನೊಂದು ಫೀಲ್ ಅಂದರೆ, ಬರೀ ನಟನಾಗಿದ್ದವನು ನಿರ್ಮಾಪಕನಾಗ ಹೊರಟಾಗ, ನಟನಾಗಿದ್ದವನು ನಿರ್ದೇಶಕನಾಗ ಹೊರಟಾಗ ಆ ಒಂದು ಜರ್ನಿ ದೊಡ್ಡ ಮಟ್ಟದ ಪಾಠ ಕಲಿಸುತ್ತೆ ಅಂತ ನೀವು ಹೇಳ್ತಾ ಹೋದ್ರಿ. ಇಲ್ಲಿ ನಿಮಗೆ ಅದು ಕನೆಕ್ಟ್ ಕೂಡ ಆಗುತ್ತೆ. ಅಂದರೆ ಇಲ್ಲಿ ವೇದಗುರವ್ರ ಬಗ್ಗೆ ಮಾತಾಡೋದಾದ್ರೆ, ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ವಿ, ಅಂದರೆ ಒಂದು ಕಥೆನ ಸಿನಿಮಾ ರೂಪದಲ್ಲಿ ತರೋದಕ್ಕೆ ಒಬ್ಬ ನಿರ್ದೇಶಕ ಪಡುವಂಥ ಸಾಹಸ ಅದೆಲ್ಲವನ್ನು ನಾನು ಡೈರೆಕ್ಟಾಗಿ ನೋಡಿದ್ದೀನಿ. ಅದು ಅಲ್ಟಿಮೇಟ್ ಆಗಿ ಅದು ಸ್ಕ್ರೀನ್ ಮೇಲೆ ಬರೋದಕ್ಕಿಂತ ಮುಂಚೆ ಆತ ಹಾಕುವಂಥ ಎಫರ್ಟು, ಆತ ಹಾಕುವಂಥ ಬಜೆಟು, ಆತ ಮಾಡುವಂಥ ಸಣ್ಣ ಪುಟ್ಟ ಸಾಲುಗಳು ಏನೇ ಆಗಿದ್ರು ಸಿನಿಮಾಗೋಸ್ಕರ ಈ ಸ್ಟ್ರಾಂಗ್ ಕನ್ವಿಕ್ಷನ್ ಸಾಮಾನ್ಯವಾಗಿ ಯಾಕೆ ಬರುತ್ತೆ ಒಬ್ಬ ಡೈರೆಕ್ಟರ್ಗೆ? ಅಂದರೆ ರಿಸ್ಕ್ ತೊಗೊಂಡು ಮಾಡೋವಂಥ ವಿಷಯ, ಅದು ನೀವು ಕೂಡ ಮಾಡಿರೋದ್ರಿಂದ ಅದು ಹುಚ್ಚದು ಆಫ್ ಇರ್ಬೇಕು ನೀವು ಅಷ್ಟೇ. ಏನೋ ಒಂದು ಸರಿ ಇರಬಾರ್ದು ನಿಮ್ಮಲ್ಲಿ, ಅವಾಗಲೇ ಸಿನಿಮಾ ಮೇಕರ್ ಆಗಕ್ಕೆ ಸಾಧ್ಯ. ಎಲ್ಲ ಪರ್ಫೆಕ್ಟ್ ಆಗಿದ್ರೆ ನೀವು ಯಾರ್ದೋ ಕೆಲಸ ಮಾಡ್ತೀರಾ. ನಿಮ್ಮಲ್ಲಿ ಏನೋ ಒಂದು ಹುಚ್ಚತನ ಇದ್ದಾಗ, ಏನೋ ಒಂದು ಮಿಸ್ಸಿಂಗ್ ಇದ್ದಾಗ, ನೀವು ಗೊತ್ತಿಲ್ಲದೆ ಏನೋ ಒಂದು ಕ್ರಿಯೇಟಿವ್ ಐಡಿಯಾಗೆ ಹೋಗ್ತೀರಾ. ಸಿನಿಮಾ ಹಿಂಗೂ ಹೋಗ್ಬೋದು ಹಂಗೂ ಹೋಗ್ಬೋದು, ಆದ್ರೂ ನಾನು ದುಡ್ಡು ಹಾಕಿ ಸಿನಿಮಾ ಮಾಡ್ತೀನಿ ಅನ್ನೋದು ಇಟ್ಸ್ ನಿಜವಾಗ್ಲೂ ಹುಚ್ಚೆ ಸರ್, ಅದು ಕ್ರೇಜಿ ಪ್ಯಾಷನ್. ನೀವು ಎಂಥ ಲೆಜೆಂಡ್ಸ್ನೇ ನೋಡಿ, ಏನೋ ಒಂಚೂರು ಅವ್ರಿಗೆ ಒಂದು ಹುಚ್ಚತನ ಇರುತ್ತೆ, ಸ್ವಲ್ಪ ಆಫ್ ಇರ್ತಾರೆ ಅವರು ಎಲ್ಲ ಕಡೆ ಮೆಂಟಲಿ ಅಲ್ವಾ. ಹಂಗಿದ್ದಾಗಲೇ ಆ ಕ್ರೇಜ್ ಕ್ರೇಜ್ ಬರಕ್ಕೆ ಸಾಧ್ಯ. ಕ್ರೇಜ್ ಫಾರ್ ಸಿನಿಮಾ ಅದು. ಅವ್ರ ಮನೇಲಿ ಯಜಮಾನ್ರು ಇದಾರಲ್ಲ ಕ್ರ್ಯಾಕು, ಇವ್ ಸ್ವಲ್ಪ ಹೇಳ್ತೀನಿ ಅವ್ರು ಫುಲ್ ಇದಾರಲ್ಲ ಅಂತ ಅವ್ರು. ಅದಿದೆಲ್ಲ ಅದೇ ಸರ್, ಅಲ್ಲಿ ಸಿನಿಮಾ ಅಂದರೆ ನನ್ಗೆ ಮದುವೆ ಮುಂಚೆ ಇಟ್ ವಾಸ್ ಡಿಫ್ರೆಂಟ್. ನನ್ನ ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ, ನಾನು ಒಬ್ಳೆ. ಸೊ ಮನೆಗೆ ಹೋದ್ಮೇಲೆ ಸಿನಿಮಾ ಬಗ್ಗೆ ಯಾರು ಮಾತಾಡೋರು ಯಾರು ಇರಲಿಲ್ಲ ನನಗೆ. ಇವಾಗ ಶೂಟಿಂಗ್ ಹೋದ್ರು ಸಿನಿಮಾ, ಮನೆಗೆ ಹೋದ್ರು ಸಿನಿಮಾ, ಎಲ್ಲ ಸಿನಿಮಾಯಿಂದ ಆಚರಣೆ ಇಲ್ಲ. ಸಿನಿಮಾವನ್ನೇ ನಾನು ಜೀವಿಸ್ತಾ ಇದ್ದೀನಿ. ಯಾ ಐ ಆಮ್ ಲಿವಿಂಗ್ ಸಿನಿಮಾ ಇವಾಗ. ಪ್ರತಿ ಸಲ ಅಂದ್ರೆ ತರುಣ್ ಸರ್ ಆಫೀಸ್ ಹೋದಾಗ ಲೆಜೆಂಡ್ಗಳ ಫೋಟೋ ನೋಡ್ತೀವಿ ಗೊತ್ತಾ ನಾವು. ಹೌದು, ಅದು ಎಲ್ಲವೂ ಆ ಥರದ ಫೀಲಿಂಗ್ ಇದ್ದಾಗ ಮಾತಾಡಬಾರ್ದು. ಮೇಲಾಗಿ ಅಜಯ್ ಸರ್ ಪ್ರತಿ ಸಲಿನೂ ಮಾತಾಡುವಾಗ ಅವರು ಯಾರಿಂದ ಇನ್ಸ್ಪೈರ್ ಆದ್ರು ಅಂತ ಮಾತಾಡ್ತಾ ಹೋಗ್ತಾರೆ. ಅದು
ಅವರು ಇವರು ಅಂತಲ್ಲ, ಕನ್ನಡದ ಎಲ್ಲ ನಟರ ಎಲ್ಲ ಸೂಪರ್ ಸ್ಟಾರ್ಗಳನ್ನ ಅವರು ಕೃತಜ್ಞತಾಪೂರ್ವಕ ನೆನೆಸ್ಕೋತಾರೆ. ಈ ಥರದ್ದು ಆದಾಗಲೇ ಸರ್ ನಮ್ಮ ಕಾಲು ಗಣಿತಗಳಲ್ಲ ಓಡಾಡ ಶುರು ಮಾಡ್ತೀವಿ, ಏನೋ ಒಂದು ಕೆಲಸ ಮಾಡೋಕೆ ಶುರು ಮಾಡ್ತೀವಿ. ನೀವು ಪ್ರತಿಯೊಬ್ಬ ಸ್ಟಾರ್ ನಿಮ್ಗೆ ಸಪೋರ್ಟ್ ಮಾಡೋದಂಥ ಸ್ಟಾರ್ಗಳ ಬಗ್ಗೆ ನೀವು ಹೇಳಿದ್ರಿ. ಒಂದು ಸಂದರ್ಶನದಲ್ಲಿ ನಾನು ಕೇಳಿದ ನೆನಪಿದೆ, ಬಹುಶಃ ಎಕ್ಸ್ಕ್ಯೂಸ್ ಮೀ ಟೈಮ್ ಅನ್ಸುತ್ತೆ, ಥಿಯೇಟರ್ ಮೆಟ್ಲ ಹತ್ರ ನೀವು ಅಮ್ಮ ಏನೋ ಆ ಒಂದು ಎಮೋಷನಲ್ ಬಾಂಡಿಂಗ್ ಬಗ್ಗೆ ಹೇಳಿದ್ವಿ. ನನಗೆ ಅಲ್ಲಿ ರೀಕಾಲ್ ಆಗಿತ್ತು, ಎಸ್ ಇದು ಸಕ್ಸಸ್ ಅಂದ್ರೆ. ಮೈ ಗಾಡ್ ರಿಯಲಿ ನಂಗೆ ತುಂಬಾ ಅಂದ್ರೆ ಲಾಸ್ಟ್ ಟೈಮ್ ಒಂದೆರಡು ಸಲ ನಾನು ನೆನ್ಸ್ಕೊಳಕ್ಕಾಗಲಿಲ್ಲ ಈ ವಿಷಯನ. ಇವಾಗ ಹೇಳಿದ್ರು ಆಕ್ಚುಲಿ ಭಾವಕನಾಗ್ಬಿಡ್ತೀನಿ ಆ ವಿಚಾರ. ಆಕ್ಚುಲಿ ಅಮ್ಮನ ಜೊತೆ ಏನಂತ ಆಮೇಲೆ ಹೇಳ್ಬೇಕು ನೀವು ನನ್ನ. ಅಲ್ಲಲ್ಲ ಏನಿಲ್ಲ, ಅದು ನಾನು ಮುಂಚೆ ಒಂದೆರಡು ಸಿನಿಮಾಗಳು ಮಾಡಿದ್ದೆ, ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಿದ್ದೆ. ಲಿಟ್ರಲಿ ಜೂನಿಯರ್ ಆರ್ಟಿಸ್ಟ್. ಶ್ರೀ ಮಂಜುನಾಥ ಪಿಕ್ಚರ್ ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್. ಅಲ್ಲಿ ನಾನು ಸೌಂದರ್ಯ ಅವ್ರ ಹಿಂದೆ ಕಾಣಿಸ್ತೀನಿ, ಹಿಂದೆ ನಿಂತ್ಕೊಂಡಿದ್ದೀನಿ ನಾನು. ಇಲ್ಲ ನಂಗೆ ಗೊತ್ತಿದೆ, ಅದೇ ಸೋ ಮೆನಿ ಥಿಂಗ್ಸ್ ಇವಾಗ ಅಜಯ್ ಸರ್ ಬಗ್ಗೆ. ಸೋ ಸ್ವೀಟ್. ಆಮೇಲೆ ಫ್ರೆಂಡ್ ಕ್ಯಾರೆಕ್ಟರ್ಸ್ ಎಲ್ಲ ಕಿಚನಲ್ಲಿ ಸುದೀಪ್ ಅವ್ರ ಜೊತೆಗೆ ಮಾಡಿದ್ದೀನಿ, ಹತ್ತುರ ವಡೆ ಮಾಡಿದ್ದೀನಿ, ಬಿಸಿ ಪಾಟೀಲ್ ಅವ್ರ ಜೊತೆಗೆ. ಈ ಎಲ್ಲ ಸಿನಿಮಾಗಳನ್ನ ನಮ್ಮ ತಾಯಿನ ನಮ್ಮ ಅಣ್ಣನ ನಾನೇ ಹೀರೋ ಅನ್ನೋ ಹತ್ರ ಕರ್ಕೊಂಡೋಗಿ ತೋರಿಸಿದ್ದೀನಿ ಪಿಕ್ಚರ್ಗಳನ್ನ. ಅಂದರೆ ನನಗೆ ಸಿನಿಮಾ ಕ್ರೇಜ್ ಹೆಂಗಿತ್ತು ಅಂದ್ರೆ ಇದು ಕ್ಯಾಮ್ರಾ ಮುಂದೆ ಇದೀನಲ್ಲ, ನನ್ನ ಪಿಕ್ಚರ್ ಅಂದರೆ ಇವಾಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಗೇಲಿ ಮಾಡಿರೋದು, ಅಮ್ಮ ಇವನೇ ಹೀರೋ ಥರ ಬಿಲ್ಡಪ್ ಕೊಡ್ತಾನೆ, ಹೀರೋ ಆಗ್ಬಿಟ್ರೆ ಅನ್ನೋ ಥರ. ಅಂದರೆ ಕೆಲವೊಂದು ಸಿನಿಮಾಗಳು ಅಂದರೆ ಹೆಸರು ಬೇಡ, ಕೂತ್ಕೊಂಡಾಗ ಯಾರೂ ಇಲ್ಲ, ನಮ್ಮ ಫ್ಯಾಮಿಲಿ ಬಿಟ್ಟರೆ ಯಾರೂ ಇಲ್ಲ ಥಿಯೇಟ್ರಲ್ಲಿ. ಆ್ಯಂಡ್ ನಾನು ಪಿಕ್ಚರ್ ಹೀರೋನೂ ಅಲ್ಲ. ಅರ್ಥ ಆಯ್ತಾ? ನಮ್ಮ ಅಂದ್ರೆ ಫೀಲಿಂಗ್ ನಾನು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಿದ್ದೀನಿ, ಎಲ್ಲಾದ್ರೂ ಕಾಣಿಸ್ಕೊತೀನಿ. ಅಲ್ಲ, ಅದ್ರ ಜೊತೆಗೆ ಏನಂದ್ರೆ ನಮ್ಮಮ್ಮ ನಮ್ಮ ಅಣ್ಣ ಇರೋವಂಥ ಫ್ರಸ್ಟ್ರೇಷನ್ನು ಲಿಟ್ರಲಿ ನಾನು ಹೇಳಿದ್ನಲ್ಲ ಅಲ್ಲಿ ಹುಚ್ಚ ಆಫ್ ಇರಬೇಕಂತ. ನಾನು ಹಿಂಗೆ ನಕ್ಕೊಂಡು ನಾನು ಬಂದರೆ ಸಾಕು, ಒಂದು 2 ನಿಮಿಷ ಬರ್ತೀನೋ 5 ನಿಮಿಷ ಬರ್ತೀನಿ. ನಾನು ಹಿಂಗೆ ನಮ್ಮಮ್ಮ ನಮ್ಮ ಅಣ್ಣ ಇವಂದು ಏನು ಕರಿಯರು, ಏನು ಮುಂದೆ ಫ್ಯೂಚರ್, ಇಷ್ಟು ಹುಚ್ಚ ಆಗ್ಬಿಟ್ಟಿದ್ದಾನೆ, ಓದೆಲ್ಲ ಬಿಟ್ಬಿಟ್ಟು ಹಿಂಗಾಗ್ಬಿಟ್ಟಿದ್ದಾನಲ್ಲ ಅನ್ನೋ ಥರ ಅವರಿಗೆ. ಎಕ್ಸ್ಕ್ಯೂಸ್ ಮೀ ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಓಪನಿಂಗ್, ಹ್ಯೂಜ್ ಓಪನಿಂಗ್, ಕಪಾಲಿ ಥಿಯೇಟ್ರ್, ಲೈಕ್ ಮಾರ್ನಿಂಗ್ ಶೋ, ರೋಡ್ ಎಲ್ಲ ಬ್ಲಾಕ್. ಅದು ಏನು ಟ್ರಾಫಿಕ್ ಜಾಮ ಅಂತ ಅನ್ಕೊಂತೀವಿ ನಾವು. ಹೋದರೆ ಎಲ್ಲ ಟಿಕೆಟ್ ಎಲ್ಲ ಬ್ಲ್ಯಾಕ್ ಗೀಕ್ ಎಲ್ಲ ಕಿರ್ಚಾಡ್ತಿದ್ದಾರೆ ಜನ. ಸಾಂಗ್ ಹಿಟ್ ಆಗ್ಬಿಟ್ಟಿದ್ದಾವೆ. ಆರ್ ಪಿ ಪಟ್ನಾಯಕ್ ಫಸ್ಟ್ ಟೈಮ್ ಮ್ಯೂಸಿಕ್ ಮಾಡಿದರು, ಪ್ರೇಮ್ ಅವ್ರ ಕರಿಯ ಹಿಟ್ ಆಗಿತ್ತು. ಅದಾದಮೇಲೆ ಇದು ಕ್ರೇಜು, ರಮ್ಯಾದು 2ನೇ ಪಿಕ್ಚರು. ನಮ್ಮಮ್ಮ ಅಂದರೆ ಅವಾಗಿಂದ ಒಂಚೂರು ನಡೆಯೋದು ಕಷ್ಟ ಅವರಿಗೆ. ಮೆಟ್ಲು ಹಿಡ್ಕೊಂಡು ಹಿಂಗೆ ಹತ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಜನ ನಮ್ಮನ್ನೇ ತೊಳ್ಕೊಂಡು ಪ್ಯಾಕಲ್ಲಿ ಓಡೋಗ್ತಿದ್ದಾರೆ ಮೇಲೆ ಬಾಲ್ಕನಿಗೆ. ನಮ್ಮಮ್ಮ ಕೂತ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಮೋಸ್ಟ್ಲಿ ಹತ್ತದ ಕಷ್ಟ ಆಗ್ತಾಯಿದೆ ಅಂತ. ಅವ್ರಿಗೆ ಏನಪ್ಪ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಭಾವ ಬರುತ್ತೆ, ಅವ್ರಿಗೆ ಏನಪ್ಪ ಪಾಪ ಅಂತಂದರೆ, ಅಂದರೆ ಇವ್ನು ಹುಚ್ಚಿನ ಥರ ಎಷ್ಟು ಕನಸು ಕಾಣ್ತಿದ್ನಲ್ಲ, ಫೈನಲ್ ಇವನ್ ಪಿಕ್ಚರ್ ಜನ ಬಂದ್ಬಿಟ್ರಲ್ಲ ಅಂತ. ಮೈ ಗಾಡ್, ಸಚ್ ಅಲ್ಲ ನಿಜವಾಗ್ಲೂ ಅವ್ರು ಹೇಳುವಾಗ ವಾಟ್ ಹಿ ವಾಸ್ ಡ್ರೀಮಿಂಗ್ ಇಟ್ಸ್ ಕಮಿಂಗ್ ಟ್ರೂ. ಐ ಮೀನ್ ಮೈ ಸನ್ ವಾಸ್ ನಾಟ್ ಎ ಫೂಲ್. ಅವನು ಹುಚ್ಚ ಅಂದರೆ ಅವನು ಕನಸು ಕಂಡಿದ್ದು ನಿಜ ಅಲ್ವಾ. ಸೊ ದ ಮಾರಲ್ ಏನಂದ್ರೆ ಯು ಶುಡ್ ಡ್ರೀಮ್ ಬಿಗ್. ಹೌದು, ಸಚ್ ಅನ್ ಎಕ್ಸಾಂಪಲ್. ದಿಸ್ ಇಸ್ ನಿಜ ಸಖತ್ ಎಕ್ಸಾಂಪಲ್ ಅಲ್ಲ ಇದು ನಮಗೆ. ತುಂಬಾ ಜನಕ್ಕೆ ನಾನು ಅಂದ್ರೆ ಪ್ರತಿ ಇಂಟರ್ವ್ಯೂ ನಾನು ಅದೇ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯು ಡೋಂಟ್ ಲುಕ್ ಅಟ್ ಓನ್ಲಿ 5 years, ಯು ಲುಕ್ ಅಟ್ 15 years ಬ್ಯಾಕ್. ನೋಡಿ ಆ ವ್ಯಕ್ತಿಯ ಒಂದು ಜರ್ನಿನ ನೋಡ್ರಿ, ಆ ವ್ಯಕ್ತಿಯ ಸ್ಟ್ರಗ್ಲಿಂಗ್ನ ನೋಡ್ರಿ. ನೀವು ಯಾವಾಗ ಒಬ್ಬ ವ್ಯಕ್ತಿಯ ಸ್ಟ್ರಗ್ಲಿಂಗ್ನ ರೆಸ್ಪೆಕ್ಟ್ ಮಾಡುತ್ತಿಲ್ಲ ಅಂದಾಗಲೇ ಅಜಯ್ ರಾವ್ ತರದ ಒಬ್ಬ ವ್ಯಕ್ತಿ ನಮ್ಗೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾರೆ. ನಿಜ. ಸೊ ವಿ ಶುಡ್ ರೆಸ್ಪೆಕ್ಟ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಅದನ್ನ ನಾನು ಕೇಳುವಾಗ, ಅದನ್ನು ಓದುವಾಗ ನನಗೆ ಫೀಲ್ ಆಗ್ತಾ ಇತ್ತು. ಅಂದ್ರೆ ಜಗತ್ತಿನ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನ ಆ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಿರ್ತಾಳೆ. ಅದಕ್ಕೆ ಅವಕಾಶಗಳು ಸಿಕ್ಕಿರೋದಿಲ್ಲ. ಮೇ ಬಿ ಅದು ಸಿನಿಮಾ ಮೂಲಕನೋ, ಮೇ ಬಿ ವರ್ಕ್. ಹೌದು. ಸೊ ನಾನು ಲಾಸ್ಟ್ ಟೈಮ್ ನಾನು ಮರ್ತಿದ್ದೆ ಅದನ್ನ. ವಾವ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಯು ಟೋಲ್ಡ್. ಗೊತ್ತಾ, ಅಂದ್ರೆ ನನಗೆ ಇನ್ಸ್ಪೈರ್ ಮಾಡ್ತಿದೆ, ನನ್ನಂತ ಸುಮಾರು ಜನಕ್ಕೆ ಇನ್ಸ್ಪೈರ್ ಮಾಡುವಂತ. ಇಲ್ಲ, ಅದಾದ್ಮೇಲೆ ಲೈಫ್ ಹೆಂಗೆ ಚೇಂಜ್ ಆಗೋಗುತ್ತೆ ನೋಡಿ. ಸಿನ್ಸ್ ದೆನ್ ಅಂದರೆ ನಮ್ಮ ತಂದೆ ತೀರ್ಕೊಂಡಿದ್ರು ಅಷ್ಟೊತ್ತಿಗೆ. ನಮ್ಮ ತಾಯಿದು ಒಂದೇ ಒಂದು ಕೆಲಸ, ಇಟ್ ಬಿಕಮ್ ಅವರ್ ಡ್ಯೂಟಿ. ಪೇಪರ್ ಬಂದರೆ ಅಜಯ್ ಬಂದ, ಟಿ ವಿಯಲ್ಲಿ ಬಂದರೆ ಅಜಯ್ ಬಂದ. ಸೊ ಗೊತ್ತಿಲ್ಲದೆ ನಮ್ಮ ಅಂದರೆ ನಾವು ನಮ್ಮ ಸಿನಿ ಜರ್ನಿನಲ್ಲಿ why we become so principled, so disciplined, that is the major reason. My mother will be reading the paper, my mother will be watching the TV. Correct. ನಿಜ. ಏನಾದರೂ ಒಂದು ಕಪ್ಪು ಬರೆದ್ಬಿಟ್ರೆ ಓಡೋಗ್ಬಿಟ್ಟು ಮನೆಯಲ್ಲ ಪೇಪರ್ ಸಿಗಬಾರ್ದು ಅಮ್ಮನಿಗೆ. ಶೀಲ್ ರೀಡ್ ಇಟ್, ಶಿ ವಿಲ್ ಫೀಲ್ ಬ್ಯಾಡ್. ಅವತ್ತು ಸ್ಟೇರ್ಸಲ್ಲಿ ಕೂತ್ಕೊಂಡು ಹತ್ತೋಳು ಅದನ್ನ ನೋಡಬಾರ್ದು. ಸೊ ನಾವು ಬದುಕೋದು ಹಂಗೆ ಬದುಕಬೇಕು, ಕೆಲಸ ಮಾಡೋದಕ್ಕೆ. ಸೊ ಅದೊಂದು ಧ್ಯೇಯ ಶುರು ಆಗ್ಬಿಡುತ್ತೆ ಅಲ್ಲಿ. ಸ್ಪೆಷಲಿ ಈ ಸೆಗ್ಮೆಂಟಲ್ಲಿ ಬಂದಂಥ ಈ ಮಾತು ತುಂಬ ಜನ ನಾನು ನೋಡಿದ್ದೀನಿ. ನನ್ನ ಜೊತೆಗೆ ಟ್ರಾವೆಲ್ ಮಾಡಿದಂಥವ್ರು, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದವರು, ಅವ್ರ ಹೆಸರು ಆ ಟೈಟಲ್ ಕಾರ್ಡಲ್ಲಿ ಬಂದು ಸಾಕು, ಸಹಾಯಕ ನಿರ್ದೇಶಕ XYZ.
ಸಹ ನಿರ್ದೇಶಕ. ಇದನ್ನ ನಾನು ಈ ಸಿನಿಮಾದ ನಿರ್ದೇಶಕ ವೇದಮೂರ್ತರು ಕೂಡ ನಾನು ನೋಡಿದ್ದೀನಿ. ತುಂಬಾ ಫ್ಯಾಷನೇಟ್ ಇರುವಂತ ಒಬ್ಬ ವರ್ಕರ್. ನಾನು ಯಾಕೆ ಕನೆಕ್ಟ್ ಆದೆ ಅಂತಂದ್ರೆ, ನೀವಂದಲ್ಲ ಈ ಸ್ವಲ್ಪ ಹಾಫ್ ಮೆಂಟ್ ತರ ಇದನ್ನೇ ಅಂದ್ರೆ ಅದು ಜೆನ್ಯೂನ್ ಆಗಿ ಒಂದು ಸಿನಿಮಾ ಮೂಲಕ ಆಚೆ ಬಂದಾಗ, ಒಂದು ಪ್ರಾಡಕ್ಟ್ ಮೂಲಕ ಆಚೆ ಬಂದಾಗ ದೊಡ್ಡ ಮಟ್ಟದ ಖುಷಿ ಆಗೋದು ಅವ್ರ ತಾಯಿ ತಂದೆಗೆ. ಜಗತ್ತಿನ ಎಲ್ಲಾ ಮಕ್ಕಳು ಖುಷಿ ಪಡೋದು ಅದೇ ವಿಷಯಕ್ಕೆ. ನನಗೆ ಕನೆಕ್ಟ್ ಆದೆ ನಾನು ನಿಮ್ಮ ಕತೆಗೆ. ನಾನು ಮತ್ತೆ ಒಂದ್ಸಲ ರೀಕಾಲ್ ಆದಂಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಸಿನಿಮಾದ ಮೂಲಕ ಟೇಕ್ ಅವೇ ಏನು ಜನರಲ್ ಆಗಿ ಆಡಿಯನ್ಸ್ಗೆ? ಏನೋ ಒಂದು ಅಂದರೆ ಸ್ಯಾಕ್ರಿಫೈಸ್, ರಾಧೆಯ ಅನ್ನೋ ಒಂದು ಕ್ಯಾರೆಕ್ಟರ್ದು ಒಂದು ಸ್ಯಾಕ್ರಿಫೈಸೇಷನ್ ಇದೆಯಲ್ಲ, ಅದನ್ನ ಇದು ನೋಡಿ ಟೇಕ್ ಅವೇ ಹೇಳಿದರೆ அந்த ಕಥೆ ಎಷ್ಟು ಮಟ್ಟ ಕ್ಲೂ ಬಿಟ್ಕೊಟ್ಬಿಡ್ತೀನೋ ಗೊತ್ತಿಲ್ಲ ನನಗೆ. ಬಟ್ ಕಾಡುತ್ತೆ, ಕ್ಲೈಮ್ಯಾಕ್ಸಲ್ಲಿ ಭಾಳ ಕಸಿ ಬಿಸಿ ಅಂತ ಕಾಡುತ್ತೆ. ಆ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ಘಟನೆ ಅದನ್ನು ಮರೆತುಬಿಟ್ಟು ಮತ್ತೆ ಸ್ಟಾರ್ಟಿಂಗಿಂದ ನೋಡಬೇಕು ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ ಏನು ಬಿಟ್ಕೊಟ್ನಾ ಏನು ಇಲ್ಲ ಆಯ್ತು ಗೊತ್ತಿಲ್ಲ, ಕಾಡುತ್ತೆ ಒಟ್ಟಿನಲ್ಲಿ. ನಮ್ಗೆ ಅರ್ಥ ಆಗಿಲ್ಲ. ಹೌದಾ? ಹೌದು, ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಬೇರೆ ಭಾಷೆಯಲ್ಲಿ ಹೆಂಗಿದೆ ಅಮ್ಮ ನಮ್ಮ ಕನ್ನಡದ ಸದ್ದು? ಓಡಾಡ್ತಿರೋದ್ರಿಂದ ನಾನು ಹೇಳ್ತೀನಿ ಅದೇ ಸರ್. ಇತ್ತೀಚೆಗೆ ಐ ಥಿಂಕ್ ಇನ್ ದ ಲಾಸ್ಟ್ 7-8 years ಅಂತೂ ಬೇಜಾನ್ ರೆಸ್ಪೆಕ್ಟ್. ಎಲ್ಲರೂ ಹೇಳೋದು ಅದಂದೆ, ಹೊಡಿರಿ ಚಪ್ಪಾಳೆ. ನಾನು ಹೇಳ್ತೀನಿ ಚಪ್ಪಾಳೆ. ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಇವಾಗ ಅವ್ರು ಕನ್ನಡ ಸಿನಿಮಾನ ಅಕ್ನಾಲೇಜ್ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲಿಂಗು. ಬಂದು ನಮ್ಮ ಹತ್ರ ಬಂದು ಹೇಳ್ದ, ವಿ ಸಾ ದಿಸ್ ಫಿಲ್ಮ್, ಅಂದರೆ ನಾಟ್ ಜಸ್ಟ್ KGF, ಕಾಂತಾರ ಹಂಗಲ್ಲ, ಮೊನ್ನೆ ಸೂಫ್ರಮ್ಸೋನು ನೋಡಿದ್ದಾರೆ ಎಷ್ಟೊಂದು ಜನ. ಅದನ್ನ ಸಬ್ಟೈಟ್ಲಲ್ಲಿ ಹಾಕ್ಕೊಂಡು ಅಥವಾ ಅವ್ರದ್ದೇ ತೆಲುಗುನೋ ಮಲಯಾಳಮಲ್ಲೋ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ಹೊಸ ಅಲೆ ಶುರು ಆಗಿದೆ ಅಲ್ವಾ ನಿಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಅಂತ. ಫಸ್ಟ್ ಕನ್ನಡ ಅಂತಿದ್ದಾರೆ, ಅದನ್ನೇ ನಾನು ಸಂತೋಷವಾಗಿದ್ದೀನಿ. ಕನ್ನಡ ಸಿನಿಮಾನ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾರೆ, ಅದು ತುಂಬ ತುಂಬ ಹೆಮ್ಮೆ ಅನ್ಸ್ಕೊಳುತ್ತೆ. ಐ ಫೀಲ್ ಸೋ ಪ್ರೌಡ್. ಅಮ್ಮೂರೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೋನಲ್ಲು. ಅಲ್ಲಮ್ಮ, ತುಂಬ ಚೆನ್ನಾಗಲಿ. ಮಾದೇವಾದ ಹ್ಯಾಂಗ್ ಓವರು ಪ್ಲಸ್ ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಬಂತು ಲವ್ ಮ್ಯಾಟ್ರು ಅಂತ, ನಂತರ ಈಗ ರಾಧೆಯ. ಒಂದು ಸಿನಿಮಾ ಸಕ್ಸಸ್ ನಂತರ, ಒಂದು ಸಿನಿಮಾ ಚೆನ್ನಾಗಾದ ನಂತರ ಆರ್ಟಿಸ್ಟ್ಗಳಿಗೆ ಒಂದಷ್ಟು ದಾರಿಗಳು ಓಪನ್ ಆಗ್ತವೆ. ಅದು ನಿಮ್ಗೆ ಗೊತ್ತಿಲ್ಲ, ಪ್ರೊಡಕ್ಷನ್ ಹೌಸ್ ಮೂಲಕ ನೀವು ಬರ್ಬೋದು ಅಥವಾ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದ್ರ ಮೂಲಕ ಬರ್ಬೋದು. ನಿಮ್ಮ ಲೈನಪ್ಸ್ ಎಲ್ಲ ಆಗಿದೆ. ಜಸ್ಟ್ ಫಾರ್ ಅಪ್ಡೇಟ್, ನಿಮ್ದು ರೀಸೆಂಟಾಗಿ ಬಾಹುಬಲಿ ಜೊತೆಗೆ ಒಂದು ಸಿನಿಮಾ ಬಗ್ಗೆ ಅದನ್ನ ನೋಡಿದ್ವಿ ನಾವು. ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮ ಲುಕ್ಕೇ ಇಂಟ್ರೆಸ್ಟಿಂಗ್ ಆಗಿದೆ. ಎಷ್ಟೊಂದು ಕ್ಯಾಜುವಲ್ ಅಪ್ಡೇಟ್ ಇಲ್ಲ, ಅದರಲ್ಲಿ ಅಗೇನ್ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಡಿಫ್ರೆಂಟ್ ಶೇಡ್ಸ್ ಗೆಟಪ್ಸ್ ಎಲ್ಲ ಇದೆ. ಅದೊಂದು 50% ಕಂಪ್ಲೀಟ್ ಆಗಿದೆ. ಇನ್ನೊಂದು ಸರಳ ಸುಬ್ಬರಾವ್ ಅಂತ ಒಂದು ಸಿನಿಮಾ, ಅದು ಈಗ ರಾಧೆಯ ಸಿನಿಮಾ. ಸುದ್ದಿ ಮಾಡ್ತಾ ಇದೆ, ತುಂಬಾ ಮೆಲೋಡಿ ಆಗಿದೆ ಫೀಲು. ಹೌದು, ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿದೆ. ಅದನ್ನು ಯಾರು ನಮ್ಮ ಮಂಜು ಸ್ವರಾಜ್ ಅವರು ಡೈರೆಕ್ಟ್ ಮಾಡಿದ್ದು, ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ಕು. ಈ ರಾಧೆಯ ರಿಲೀಸ್ ಆದಮೇಲೆ ಅದು ವೆರಿ ನೆಕ್ಸ್ಟ್ ಅದು ರಿಲೀಸ್ ಆಗುತ್ತೆ. ಇನ್ನೊಂದು ಸಿನಿಮಾ ಸದ್ಯಕ್ಕೆ ಫ್ಯಾಮಿಲಿ ಮ್ಯಾನ್ ಅಂತ ಟೈಟ್ಲ್ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ ಅದು ರಿವೀಲ್ ಮಾಡಬೇಕೋ ಬೇಡೋ ಗೊತ್ತಿಲ್ಲ. ಅದು ಕಂಪ್ಲೀಟ್ ಆಗಿದೆ, ಅದ್ರದ್ದು ರೆಕಾರ್ಡಿಂಗ್ ಎಲ್ಲ ನಡೀತಾ ಇದೆ. ಸೊ ರಾಧೆ ಆದಮೇಲೆ ಸರಳ ಸುಬ್ಬರಾವ್, ಅದಾದಮೇಲೆ ಅದು ಬಹುಶಃ ಸದ್ಯಕ್ಕೆ ಫ್ಯಾಮಿಲಿ ಮ್ಯಾನ್, ಅದಾದಮೇಲೆ ಅದು ಬಾಹುಬಲಿ ಅವ್ರ ಜೊತೆ ಮಾಡ್ತಿರ್ತಕ್ಕಂಥ ಸಿನಿಮಾ. ನಿಮ್ದಮ್ಮ ಪ್ರಾಜೆಕ್ಟ್ ಕನ್ನಡದಲ್ಲಿ ಕನ್ನಡದಲ್ಲಿ ಇದು ಇದೆ. ಇದಾದ್ಮೇಲೆ ಬರಬೇಕು, ಹೋಗ್ಲಿ ರಾಧೆ ಆದಮೇಲೆ ಬರಬೇಕು ಅಂತ ಅನ್ಕೋತಾ ಇದ್ದೀನಿ. ಅದಲ್ಲದೆ ತೆಲುಗುನಲ್ಲ ವೆರಿ ಶಾರ್ಟ್ಲಿ ನಾನು ಇವರೆಲ್ಲ ಮತ್ತೆ ಸೇರಿ ಒಟ್ಟಿಗೆ ಒಂದು ಸಿನಿಮಾ ಮಾಡ್ತಿದ್ವಿ, ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ. ಇಲ್ಲೇ ಶ್ರೀ ಆಡ್ಬಿಡೋಣ ಅದಕ್ಕೆ. ದೂರ ಸರಲಿಂದ ನಂದು ಇವಾಗ ಐ ಥಿಂಕ್ ಆಫ್ಟರ್ ಅದೇ ತಲ್ವಾರ್ಪೇಟೆ ನಂದು ವಸಿಷ್ಠದು ಅದೊಂದು ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ರಾಲೆಕ್ ಶೂಟಿಂಗ್ ನಡೀತಾ ಇದೆ. ಅದಾದಮೇಲೆ ಶೂಟಿಂಗ್ ಒಂದು 3-4 ಸಿನಿಮಾ ಶೂಟಿಂಗ್ ನಡೀತಾ ಇದೆ. ರೆಡಿ ಫಾರ್ ರಿಲೀಸ್ ತಲ್ವಾರ್ಪೇಟೆ ರಾಧೆ ಆದಮೇಲೆ. ಎಸ್, ನವೆಂಬರ್ 21ಕ್ಕೆ ರಾಜ್ಯಾದ್ಯಂತ ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ರಾಧೆಯ ಎಲ್ಲ ಕಡೆ ಎಲ್ಲರ ಪ್ರೀತಿನ ಗಳಿಸಲಿ. ತುಂಬ ದೊಡ್ಡ ಮಟ್ಟಕ್ಕೆ ನಿಮ್ಮೆಲ್ಲರ ಪ್ರಯತ್ನ ರೀಚ್ ಆಗಲಿ. ಸ್ಪೆಷಲಿ ನನ್ನ ಆತ್ಮೀಯ ಗೆಳೆಯ ನಿರ್ದೇಶಕ ವೇದಮೂರ್ತಿ ತುಂಬ ಒಳ್ಳೇದಾಗಬೇಕು. ನಿಜ, ಖಂಡಿತ ಒಳ್ಳೆ ಮನಸ್ಸಲ್ಲಿ ಕೇಳ್ತೀನಿ. ಆಡಿಯನ್ಸ್ ಏನು ಇಷ್ಟಪಡ್ತೀರಾ? ಏನಿಲ್ಲ, 21ಕ್ಕೆ ನಾವು ನಮ್ಮ ಹೆಮ್ಮೆಯ ಸಿನಿಮಾ ರಾಧೆಯ ರಿಲೀಸ್ ಆಗ್ತಿದೆ. ನಮ್ಮ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಆಡಿಯನ್ಸ್ ಕೊಡಬೇಕು. ಜನರ ರಾಶಿಗಟ್ಟಲೆ ಥಿಯೇಟ್ರಿಗೆ ಹರಿದು ಬಂದು ಅವ್ರ ಪಾದಗಳಿಂದ ನಮ್ಮ ಸಿನಿಮಾಗೆ ಒಂದು ಸಾರ್ಥಕತೆ ಕೊಡಬೇಕು ಅಂತ ಕೇಳಿ ಥಿಯೇಟರಲ್ಲೇ ಸಿನಿಮಾ ನೋಡಿ. ಅವ್ರೊಂದು ಫೇವ್ರೇಟ್ ಸಾಂಗ್ ಫಸ್ಟ್ ಫಿಲ್ಮ್ದು ಬ್ರಹ್ಮ ವಿಷ್ಣು ಶಿವ ಇದೆ ಹಾಲು. ಎಲ್ಲರೂ ರಾಧೆ ಸಿನಿಮಾವನ್ನ ನೋಡ್ಲಿ.
ದೊಡ್ಡ ಮಟ್ಟಕ್ಕೆ ನಿಮ್ಮೆಲ್ಲರೂ ಗೆಲ್ಲಿಸ್ಲಿ, ಸಿನಿಮಾ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ಕೃಷ್ಣ ಅಜಯರಾವ್, ಸೋನಲ್ ಮತ್ತು ಧನ್ಯ ಅವರ ಮಾತು. ಸಿನಿಮಾ ನವಂಬರ್ 21ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಸಿನಿಮಾವನ್ನ ಎಲ್ಲರೂ ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಐ ಕಾಂಟ್